ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಈಶಾ ಸೇರಿದಂತೆ ಇತರೆ ಪ್ರವಾಸಿ ತಾಣಗಳು ಬಂದು ಇಲ್ಲಿನ ಭೂಮಿಗೆ ಬಂಗಾರದ ಬೆಲೆ ಬಂದ ಕಾರಣ ಸಂಬಂಧಗಳಿಗಿಂತ ಆಸ್ತಿಯೇ ಮುಖ್ಯವಾಗತೊಡಗಿದೆ. ಇದಕ್ಕೆ ಉದಾಹರಣೆ ಎಂದರೆ ದಿನ್ನಹೊಸಹಳ್ಳಿ ಗ್ರಾಮದ ನರಸಪ್ಪ ಕುಟುಂಬ. ನರಸಪ್ಪ ಅವರಿಗೆ 5 ಜನ ಮಕ್ಕಳಿದ್ದು, ಇವರಲ್ಲಿ 3 ಗಂಡು ಮತ್ತು 2 ಹೆಣ್ಣು ಮಕ್ಕಳು. ಆದರೆ 5ರಲ್ಲಿ 3ನೇಯವರಾದ ಪಾಪಣ್ಣ ಎಂಬುವರು ವಂಶವೃಕ್ಷದಲ್ಲಿ ಯಾರ ಹೆಸರು ಬಾರದಂತೆ ಮಾಡಿ 5 ಜನರಿಗೆ ಬರಬೇಕಿದ್ದ ಆಸ್ತಿಯನ್ನು ಒಬ್ಬರೇ ಕಬಳಿಸಿದ್ದಾರೆ ಎಂಬುದು ಮಧುಸೂದನ್ ಮತ್ತು ರತ್ನಮ್ಮ ಅವರ ಆರೋಪವಾಗಿದೆ. ಪಾಪಣ್ಣ ಅವರು 3 ಆಸ್ತಿಗಳನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದು, ಉಳಿದ 2ನ್ನು ಕಬಳಿಸಲು ಮುಂದಾಗಿದ್ದಾರೆ ಎಂಬುದು ಮಧುಸೂದನ್ ಆರೋಪವಾಗಿದೆ. ಅಲ್ಲದೆ ಉಳಿದ 2 ಆಸ್ತಿಯನ್ನು ಕಬಳಿಸಲು ಮುಂದಾಗಿದ್ದು, ಈ ಕುರಿತು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದು, ನ್ಯಾಯಾಲಯ ಯಥಾಸ್ಥಿತಿ ಕಾಪಾಡುವಂತೆ ಆದೇಶ ನೀಡಿದೆ. ಹಾಗಾಗಿ ನಮ್ಮ ಅನುಭವದಲ್ಲಿರುವ ಜಮೀನಿನಲ್ಲಿ ನಾವು ಎಂದಿನಂತೆ ಬೆಳೆ ಇಡಲು ಮುಂದಾಗಿದ್ದು, ಪಾಪಣ್ಣ ಅವರು ಬೆಳೆ ನಾಶ ಮಾಡಲು ಮುಂದಾಗುವ ಜೊತೆಗೆ ತಮಗೆ ಜೀವ ಬೆದರಿಕೆ ಹಾಕುತ್ತಿರುವುದಾಗಿ ಮಧುಸೂದನ್ ಅಳಲು ತೋಡಿಕೊಂಡಿದ್ದಾರೆ. ನಮ್ಮೂರು ದಿನ್ನಹೊಸಹಳ್ಳಿ. ನಮ್ಮದು ಆಸ್ತಿ, ನಮ್ಮ ತಾತನದು ಆಸ್ತಿ ಇದೆ. ನಮ್ಮ ತಾತನಿಗೆ ನಾವು 5 ಜನ ಮಕ್ಕಳಿರೋದು. 5 ಜನ ಮಕ್ಕಳಲ್ಲಿ 2 ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ನಾವು ಆಸ್ತಿ ಕೇಳಿದ್ದಕ್ಕೆ ನಮ್ಮ ಚಿಕ್ಕಪ್ಪ ಬಂದುಬಿಟ್ಟು ಆಸ್ತಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನು ಕೊಡ್ದಿರ ಸುಮ್ಮನೆ ಇದ್ನು. ಸುಮಾರು ವರ್ಷಗಳಿಂದ ಕೊಡ್ತೀನಿ ಅಂತ ಹೇಳ್ತಾ ಬರ್ತಾ ಇದ್ನು. ನಾವು ಅದನ್ನ ಕೊಡಲ್ಲ ಅಂತ ಹೇಳ್ಬಿಟ್ಟು ನಾವೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನಲ್ಲಿ. ಅಲ್ಲಿ ಕೊಟ್ಟ ಮೇಲೆ ಆಮೇಲೆ ಕೋರ್ಟ್ಗೆ ಹೋಗಿ ಕೇಸ್ ಹಾಕಿದ್ದೀವಿ. ಕೇಸ್ ಆದಮೇಲೆ ಬಂದುಬಿಟ್ಟು ಮನೆಗೆ ಬಂದುಬಿಟ್ಟು ನಿಮ್ಮ ಮನೆಯಿಂದ ಆಚೆ ಕಳಿಸ್ಬಿಡ್ತೀವಿ, ಯಾರು ನೀವೆಲ್ಲ ಹಿಂಗಿದ್ದೀರಾ, ಬೀಗ ಹಾಕ್ಬಿಡ್ತೀನಿ ಅಂತ ಗಲಾಟೆ ಮಾಡಿದ್ರು. ಮನೆ ಗಲಾಟೆ ಮಾಡಿದಾಗ ಮೊನ್ನೆ ಹೊಲ ಹಾಕಿದ್ದೀವಿ, ನಾವು ರಾಗಿ ಹೊಲ ಹಾಕಿದ್ದೀವಿ. ರಾಗಿ ಹೊಲ ಹತ್ರ ಬಂದುಬಿಟ್ಟು ನಮ್ಮ ಜಮೀನು ನಮ್ಗೆ ಬೇಕೇ ಬೇಕು, ನೀವೆಲ್ಲ ಯಾಕೆ ಏನಕ್ಕೆ ಬಂದ್ರಿ, ಯಾಕೆ ಮಾಡಿದ್ರಿ ಅಂತ ಕೇಳಿದ್ರು. ನಮ್ಮ ತಾತ ಆಸ್ತಿ ನಮ್ಮದು. ನಾನು ದೊಡ್ಡ ಮಗ ನಾನು. ನಮ್ಮ ಅಪ್ಪನ ಹೆಸರು ನಾರಾಯಣಸ್ವಾಮಿ, ನಮ್ಮ ಚಿಕ್ಕಪ್ಪ ಪಾಪಣ್ಣ, ಚಿಕ್ಕಪ್ಪನ ಅವ್ರ ತಮ್ಮ ಗಣೇಶ ಅಂತ. ಅವರೆಲ್ಲ ಇನ್ನೂ ಹೆಣ್ಮಕ್ಳು ಇದ್ದಾರೆ 2. ಅವ್ರಿಗೆಲ್ಲ ಬಾಗಿಲು ಬರಬೇಕು ಅಂತ ನಾನು ಕೇಳಿದ್ದಕ್ಕೆ ಅವೆಲ್ಲ ನಿಂಗೆ ಯಾಕೆ ಕತೆಗಳಂತ ದೌರ್ಜನ್ಯ ಮಾತು ನನ್ನ ಹತ್ರ ಮಾತಾಡಿದ್ರು. ಆಮೇಲೆ ನಾವಿದ್ಕೊಂಡು ಆಗಲ್ಲಪ್ಪ, ಇದೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡೋಕೆ ಹೋದ್ವಿ. ನೆನ್ನೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಕ್ಕೆ ಅವ್ರು ಇನ್ನೂ ಏನು ಕಂಪ್ಲೇಂಟ್ ತೊಗೊಂಡಿಲ್ಲ, ವಾಪಸ್ಸು ತಗೊಂಡವ್ರೆ, ಇನ್ನೂ ಏನು ಗೊತ್ತಾಗಿಲ್ಲ. ಇವತ್ತು ಹೋಗಿ ಮತ್ತೆ ಕಂಪ್ಲೇಂಟ್ ಕೊಡ್ತೀವಿ ಇವಾಗ. ಇನ್ನು ನರಸಪ್ಪ ಅವರಿಗೆ ಸೇರಿದ ಮನೆಯಲ್ಲಿಯೇ ರತ್ನಮ್ಮ ವಾಸವಿದ್ದು, ಮನೆ ಖಾಲಿ ಮಾಡುವಂತೆ ಪ್ರತಿನಿತ್ಯ ಪಾಪಣ್ಣ ಎಂಬುವರು ಕಿರುಕುಳ ನೀಡುತ್ತಿದ್ದಾರೆ ಎಂಬುದು ಮತ್ತೊಂದು ಆರೋಪವಾಗಿದೆ. ಇನ್ನು ಬೆಳೆ ಇಟ್ಟಿರುವ ಜಮೀನಿನಲ್ಲಿ ಕೆಲಸ ಮಾಡುವ ವೇಳೆ ಪಾಪಣ್ಣ ಅವರು ಕರೆತಂದಿದ್ದ ಕೆಲವು ಪುಡಾರಿ ರೌಡಿಗಳು ಬಂದು ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ತಮಗೆ ಬೆದರಿಕೆ ಹಾಕಿ ಜಾಗ ಖಾಲಿ ಮಾಡುವಂತೆ ಎಚ್ಚರಿಕೆ ನೀಡಿ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ. ಪಾಪಣ್ಣ ಅವರ ಬೆದರಿಕೆ ಮತ್ತು ದೌರ್ಜನ್ಯಗಳ ವಿರುದ್ಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಗೆ 2 ಬಾರಿ ದೂರು ನೀಡಲಾಗಿದ್ದು, ಒಮ್ಮೆ ಉಭಯರನ್ನು ಕರೆಯಿಸಿ ದೌರ್ಜನ್ಯ ಎಸಗದಂತೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆದರೂ ಪಾಪಣ್ಣ ಅವರ ದೌರ್ಜನ್ಯ ಮುಂದುವರೆದಿದ್ದು, ತಮಗೆ ರಕ್ಷಣೆ ನೀಡುವ ಜೊತೆಗೆ ತಮ್ಮ ಆಸ್ತಿಯನ್ನು ಉಳಿಸಿಕೊಟ್ಟು ನ್ಯಾಯಾಂಗದ ಆದೇಶ ಉಲ್ಲಂಘನೆ ಮಾಡಿರುವ ಪಾಪಣ್ಣ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಮಧುಸೂದನ್ ಮತ್ತು ರತ್ನಮ್ಮ ಅಳಲು ತೋಡಿಕೊಂಡಿದ್ದಾರೆ. ಅಣ್ಣ, ನಮ್ಮದು ದಿನ್ನಹೊಸಹಳ್ಳಿ. ಆದರೆ ನರಸಪ್ಪನ ಮಗಳು ನಾನು. ಆದರೆ ಕೂಡ ಬೆಲೆ ಇಕ್ಕಿದ್ದೀವಿ. ಬೆಲೆ ಹತ್ರ ಬಂದು ತೊಂದರೆ ಕೊಡ್ತಾನೆ. ರಾಗಿ ಎಲ್ಲ ಎತ್ಕೊಂಡೋಗಿ ಬೀಗ ಹಾಕ್ಕೊಂಡವನೆ. ನಾವು ಕೂಲಿ ಮಾಡಬೇಕು, ತಿನ್ನಬೇಕು. ಅರ್ಧ ಕೆ ಜಿ ತಗೊಂಡು ಬಂದು. ಆದರೆ ಕೂಡ ನಾವು ಕೂಲಿ ಮಾಡಿದ್ರೆ ಕೂಡ ಬಂದು ಟಾರ್ಚರ್ ಕೊಡ್ತಾರೆ. ಆದ್ರೂ ನಾವು ಮಂಡಿಗೆ ಬಿದ್ದು ಮನೆಯಲ್ಲೇ ಇದ್ದೀವಿ. ಮನೇಲಿದ್ರೂ ಕೂಡ ಬಂದರೆ ಸಾಮಾನೆಲ್ಲ ಎತ್ತು ಬಿಸಾಕ್ತೀನಿ, ಬಟ್ಟೆ ಬರ ಎತ್ಕೊಂಡು ಹೊಲ್ಟೋಗು ಅಂತ ನಮ್ಮನ್ನ ಯಾವಾಗಲೂ ಟಾರ್ಚರ್ ಮಾಡ್ತಾರೆ. ನಾವು ಬೆಳಗ್ಗೆ ಇಕ್ಕೊಂಡು ಮಾಡ್ಕೊಂಡು ತಿನ್ನೋಣ ಅಂತ ಹೋದರೆ ಎಲ್ಲ ಉತ್ತಾಕ್ತೀನಿ, ಎಲ್ಲ ಕಿತ್ತಾಕ್ತೀನಿ, ರೋಟ್ರಿ ಹಾಕ್ತೀನಿ ಅಂತ ಬಂದು ನಮ್ಗೆ ಟಾರ್ಚರ ಕೊಡ್ತಾರೆ ಸರ್. ಅದಕ್ಕೆ ನೀವೇ ಏನಾದರೂ ನಮಗೆ ಏನೋ ಅಯ್ಯಪ್ಪನಿಗೆ ಜಮೀನು ನಾವು 20 ವರ್ಷದಿಂದ ಕೇಳ್ತಾನೆ ಇದ್ದೀವಿ. ಇವಾಗ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳ್ಕೊಂಡೇ ಇದ್ದಾನೆ, ಕೊಡಲೂ ಇಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ನಾವು ಕೋರ್ಟ್ಗೆ ಹಾಕಿದ್ದೀವಿ. ಆವಾಗಿನಿಂದ ನಮಗೆ ಬಂದು ಟಾರ್ಚರ್ ಕೊಡ್ತಾರೆ.